सिद्धिप्रदायकाय गुरु ब्रह्मा गुरु विष्णु गुरुदेवो ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಈ ದಿನ ಸಿಂಹ ರಾಶಿ ಫೆಬ್ರವರಿ ಮಾಸದ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಂಹ ರಾಶಿಯ ಒಂದು ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ 6ನೇ ಹಾಗೂ 7ನೇ ಒಂದು ಮನೆಯಲ್ಲಿ ಸೂರ್ಯನು ಸಂಚರಿಸುತ್ತಾನೆ. ಶನಿ ಹಾಗೂ ಬುಧನ ಒಂದು ಸ್ಥಾನದಿಂದಾಗಿ, ಒಂದು ಗ್ರಹದ ಒಂದು ಸ್ಥಾನದಿಂದಾಗಿ ನಿಮ್ಮ ಕೆಲಸದ ಒಂದು ವಿಚಾರ ಹೆಚ್ಚಳವಾಗುತ್ತದೆ. ಗುರು ಗ್ರಹದ ಒಂದು ಪ್ರಭಾವ ನಿಮ್ಮ ರಾಶಿಯ ಒಂದು ಪ್ರಭಾವ ಬೀರೋದ್ರಿಂದ ನಿಮಗೆ ಆಪತ್ತಿನ ಒಂದು ರಕ್ಷಣೆ ಅನ್ನೋದು ಸಿಗುತ್ತದೆ. ಆದರೆ ಮಂಗಳ ಒಂದು ಸ್ಥಿತಿ ಕೋಪವನ್ನು ಹೆಚ್ಚಿಸ್ತದೆ. ಅದಕ್ಕೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತದೆ. ಈ ರಾಶಿಯ ಒಂದು ಆರ್ಥಿಕವಾದ ಸ್ಥಿತಿಯನ್ನು ನೋಡೋ ಹಾಗಿದ್ರೆ ಹಳೆಯ ಬಾಕಿ, ಹಳೆಯ ಒಂದು ದುಡ್ಡಿನ ವ್ಯವಹಾರ ಏನೇ ಇದ್ದರೂ ಸಹ ಅದು ವಾಪಸ್ ಬರುತ್ತದೆ. ನಿಮಗೆ ಸಮಾಜದಲ್ಲಿ ಒಂದು ಪ್ರತಿಷ್ಠೆ ಅನ್ನೋದು ಹೆಚ್ಚಳ ಆಗುತ್ತದೆ ಹಾಗೂ ದುಡ್ಡಿನ ಒಂದು ವಹಿವಾಟು ಕೂಡ ಹರಿಯುತ್ತದೆ. ಮನೆಯ ರಿಪೇರಿಗೆ ಸ್ವಲ್ಪ ಧನ ನಷ್ಟ ಆಗುವಂಥ ವಿಚಾರವಿದೆ. ಹೂಡಿಕೆಯನ್ನು ಮಾಡುವಂಥದ್ದು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಚಾರದಲ್ಲಿ ಏನಾದರೂ ಇದ್ದರೆ ಹಿರಿಯರಿಗೆ ಒಂದು ಮಾತನ್ನು ತಿಳಿಸೋದು ಉತ್ತಮ. ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ತುಂಬ ಶುಭದಾಯಕದ ವಿಚಾರವಿದೆ. ಸರ್ಕಾರಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿದ್ದರೆ ಉತ್ತಮ ಒಂದು ಸ್ಥಾನ ಹಾಗೂ ಒಂದು ಉತ್ತಮವಾದ ವಿಚಾರ ಲಭ್ಯವಿದೆ. ನಿರುದ್ಯೋಗಿಗಳಿಗೆ ದೊಡ್ಡ ಒಂದು ಕೆಲಸದ ಒಂದು ಆಫರ್ ಅನ್ನೋದು ಬರ್ಬೋದು. ವ್ಯವಹಾರಸ್ಥರಿಗೆ ಲಾಭದಾಯಕ ಅಂಶಗಳು ದೊರಕಿದೆ. ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಏನಾದರೂ ಕೆಲಸ ಮಾಡುವಂಥದ್ದು ಅಥವಾ ಸ್ವಂತ ಬಿಸ್ನೆಸ್ ಮಾಡುವಂತಹ ವಿಚಾರವಿದ್ದರೆ ಎಲ್ಲವನ್ನ ಪರಿಶೀಲನೆ ಮಾಡಿ ಕೈ ಹಾಕೋದು ಉತ್ತಮ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ನಿಮಗೆ ಅತಿಯಾದ ಆತ್ಮವಿಶ್ವಾಸ ಬೇಡ. ನಿಮಗೆ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇದೆ. ಉಷ್ಣದ ಸಮಸ್ಯೆ ಏನಾದರೂ ಇದ್ದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಸಾಕಷ್ಟು ನೀರು ಕುಡಿಯೋದ್ರಿಂದ ನಿಮಗೆ ಚೈತನ್ಯವನ್ನು ಇಡುತ್ತೆ. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ನಿಮ್ಮ ಅಹಂಕಾರದ ಒಂದು ವಿಚಾರದಿಂದಾಗಿ ನಿಮ್ಮ ಸಂಗಾತಿಗೆ ನೋವು ಉಂಟು ಮಾಡುತ್ತದೆ. ಸ್ವಲ್ಪ ಜಾಗೃತಿಯಿಂದ ಇರಿ. ವಿವಾಹಿತರಿಗೆ ಈ ತಿಂಗಳು ನಿಮ್ಮ ಸಂಗಾತಿಯಿಂದ ಸ್ವಲ್ಪ ದೊಡ್ಡ ಮಟ್ಟದ ಯಶಸ್ಸನ್ನು ಸಿಗುತ್ತದೆ. ಹೊಸ ಪ್ರೀತಿ ಪ್ರೇಮದ ಸಂಬಂಧವನ್ನು ಆರಂಭ ಮಾಡುವ ಸಮಯ ಈ ತಿಂಗಳು ಉತ್ತಮ ಸ್ಥಾನದಲ್ಲಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಕುಟುಂಬದಲ್ಲಿ ನಿಮ್ಮ ನಿರ್ಧಾರ ಎಲ್ಲರಿಂದ ಮನ್ನಣೆ ಸಿಗುತ್ತದೆ. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡುತ್ತೆ. ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ದೂರ ಆಗುತ್ತೆ. ಧಾರ್ಮಿಕ ಒಂದು ಕಾರ್ಯಾಚರಣೆಗೆ ಒಂದು ಹಣ ಹಾಗೂ ಸಮಯವನ್ನು ನೀಡುತ್ತೀರಿ. ಶುಭ ಫಲಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರಾಶಿಯವರು ಮಾಡುವಂತಹ ಸುಲಭದ ಪರಿಹಾರಗಳು: ಪ್ರತಿದಿನ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಭಾನುವಾರದ ದಿನ ಕೆಂಪು ಹಣ್ಣನ್ನು ಬಡವರಿಗಾಗಿ ದಾನವನ್ನು ಮಾಡಿ. ಪ್ರತಿದಿನ 11 ಬಾರಿ ಸೂರ್ಯಾಯ ನಮಃ ಅಂತ ಹೇಳಿ ಜಪವನ್ನು ಮಾಡಿ. ಸೊ ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಈ ಒಂದು ತಿಂಗಳ ಭವಿಷ್ಯವನ್ನು ನೋಡೋ ಹಾಗಿದ್ರೆ ಕೋಪ ಮತ್ತು ಅಹಂಕಾರವನ್ನು ಬದಿಗಿಟ್ಟು ನೀವು ಮುಂದಾಡಿದರೆ ನಿಮ್ಮನ್ನು ತಡೆಯೋರು ಯಾರು ಇಲ್ಲ. ಸೊ ಇದಾಗಿದೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಕೆಳಕಂಡ ನಂಬರ್ ಇರುವಂಥದ್ದು ಕರೆ ಮಾಡಿ.